ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ 2ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚ ಕಡಲೆಬೇಳೆ ಮತ್ತು ಜೀರಿಗೆ ಹಾಕಿ ಅದು ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಏನು ಹಚ್ಚಿಟ್ಕೊಂಡಿದ್ದೆ ಅದ್ರ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ. ಇವೆರಡು ಚೆನ್ನಾಗಿ ಫ್ರೈ ಆಗಬೇಕು. ಆದಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ, ಚೆನ್ನಾಗಿರುತ್ತೆ. ಅದಾದಮೇಲೆ ದಬ್ಬ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ನ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಅದೆಲ್ಲ ಫ್ರೈ ಆದಮೇಲೆ ಒಂದು ಟೊಮೊಟೊ ಹಾಕಿದ್ದೀನಿ ಅಷ್ಟೇ, ಒಂದೇ ಹಾಕಿದ್ರೆ ಮೀಡಿಯಮ್ ಸೈಜ್ ಒಂದು ಟೊಮೊಟೊನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಪಾತ್ರೆ ಅವಪ್ಪ ಅಂತ. ಇನ್ನೂ ಪಾತ್ರೆ ಬೇರೆ ಇದ್ದಾವೆ. ಅದಕ್ಕೆ ಅಡುಗೆ ಎಲ್ಲ ಮುಗಿಸಿ ಪಾತ್ರೆಗಳು ಬೆಳಗೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಟೊಮೊಟೊ ಹಣ್ಣೆಲ್ಲ ಹಾಕಿದ್ದಾಯಿತು. ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಫ್ರೈ ಮಾಡಿದ್ಮೇಲೆ ತರಕಾರಿ ಏನು ಹಚ್ಚಿಟ್ಕೊಂಡಿದ್ದೆ ಆವಾಗಲೇ ತರಕಾರಿನ ಹಾಕ್ತಾಯಿದ್ದೀನಿ. ಒಂದು ಕ್ಯಾರೆಟು, ಒಂದು 5ರಿಂದ 6 ಬೀನ್ಸನ್ನು ಹಚ್ಚಿಟ್ಕೊಂಡಿದ್ದೆ. ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅವನ್ನ ಕರ್ಬೇವಿನ ಸೊಪ್ಪು ಹಾಕಿರಲಿಲ್ಲ, ಸೊ ಈಗ ಹಾಕ್ತಾಯಿದ್ದೀನಿ. ಇಲ್ಲೇನು ನೋಡ್ತಾ ಇದ್ದೀರಾ, ಈ ರೀತಿ ಪಾತ್ರೆಗಳನ್ನೆಲ್ಲ ಮುಂಚೆನೇ ತೊಳೆದಿಟ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ. ಬೆಳಗಬೇಕಾದ್ರೆ ಇಷ್ಟು ಬೇಗ ಆಗುತ್ತೆ. ಅದಕ್ಕೆ ನಾನು ಫಸ್ಟಿಗೆ ಈ ಥರ ಬೆಳಗೋ ಮುಂಚೆನೇ ಈ ಥರ ಕ್ಲೀನ್ ಮಾಡಿ ಮಡಿಕೊಂಬಿಟ್ರೆ ಈಸಿ ಆಗುತ್ತೆ ಅಂತ ಮಾಡ್ತೀನಿ. ನೆಕ್ಸ್ಟ್ ಇವಾಗ ನೋಡೋಣ ಬನ್ನಿ, ಏನು ಫ್ರೈ ಮಾಡೋದಕ್ಕೆ ಅಂತ ಇಟ್ಟಿದೆ. ಈಗ ಅದೇನಾಗಿದೆ ಅಂತ ನೋಡೋಣ. ಚೆನ್ನಾಗಿ ಇದೆಲ್ಲ ಫುಲ್ಲು ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕಿದ್ನೂ. ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇದು ನಂದು ಫಸ್ಟ್ ವೀಡಿಯೋ, ಲಾಂಗ್ ವೀಡಿಯೋ ಅಂತ ಯಾವುದೂ ಹಾಕಿರಲಿಲ್ಲ. ಬರೀ ಕುಕ್ಕಿಂಗ್ ಮಾತ್ರ ಹಾಕ್ತಿದ್ದೆ. ಇವತ್ತು ಫಸ್ಟ್ ವೀಡಿಯೋನ ಹಾಕಿದ್ದೀನಿ. ನೋಡಬೇಕು ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಬನ್ನಿ, ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ಪರ್ಶ ಅವ್ರದ್ದು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆಯೇ ತೇಜ್ ಅವ್ರದ್ದು ಚಿಕನ್ ಮಸಾಲ ಫ್ರೈ ಕೂಡ ಹಾಕಿದ್ದೀನಿ. ಇದು ಸ್ವಲ್ಪ ಜಾಸ್ತಿನೂ ಹಾಕಿದ್ರೆ ಒಂಥರ ಜಾಸ್ತಿ ಮಸಾಲೆ ಅನಿಸುತ್ತೆ. ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗೇನು ಬಿಸಿ ಅನ್ನನ ಮಾಡಿಟ್ಕೋಬೇಕು. ನಾನು ಇಲ್ಲಿ ಮಾಡ್ತಿರೋದು ಇಬ್ಬರಿಗೆ ಅಂತಲೇ ಮಾಡ್ತಾಯಿರೋದು. ನಿಮಗೆ ಜಾಸ್ತಿ ಬೇಕಾದ್ರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಬೋದು. ನಾನು ಇಲ್ಲಿ ಇಬ್ರಿಗೆ ಮಾತ್ರ ಹಾಕಿದ್ದೀನಿ. ಇವಾಗ ಏನು ಅನ್ನ ಮಾಡಿಟ್ಕೊಂಡಿದ್ದೆ ಅನ್ನನೂ ಹಾಕಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಲಾಸ್ಟಲ್ಲಿ ಇದನ್ನು ನೋಡಬೇಕಾದ್ರೆ ಫುಲ್ಲು ಕಲಸಾದ್ಮೇಲೆ ನಿಜ ಒಂಥರ ಎಗ್ ರೈಸ್ ಥರನೇ ಆಗಿತ್ತು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ಎಷ್ಟು ಇರುತ್ತೆ ಅಂತ. ಕೆಲವೊಬ್ರಿಗೆ ತರಕಾರಿನ ಸಣ್ಣಕ್ಕೂ ಹಚ್ಚೋವಂಥ ಹ್ಯಾಬಿಟ್ಸ್ ಇರುತ್ತೆ, ಇನ್ನೊಬ್ರಿಗೆ ಉದ್ದಕ್ಕೂ ಇಷ್ಟ ಆಗುತ್ತೆ. ನಿಮಗೆ ಯಾವ ರೀತಿ ತರಕಾರಿ ಇಷ್ಟ ಆಗುತ್ತೋ ಆ ರೀತಿ ಹಚ್ಕೊಳ್ಳಿ. ನಮಗಿಲ್ಲಿ ಸಣ್ಣಕ್ಕೆ ಇಷ್ಟ, ಅದರಿಂದ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ ನೀವು ಯಾವ ರೀತಿ ಕಲರ್ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋದು, ಸಕ್ಕತ್ತಾಗಿತ್ತು. ಒಂಥರ ಸೇಮ್ ಎಗ್ ರೈಸ್ ಥರನೇ. ಇದಕ್ಕೊಂದು ಸ್ವಲ್ಪ ಮೊಟ್ಟೆ ಹಾಕಿದರೆ ಎಗ್ ರೈಸ್ ಥರನೇ ಇತ್ತು, ಚೆನ್ನಾಗಾಗಿತ್ತು ಒಟ್ಟಿನಲ್ಲಿ. ಆದರೆ ಎಗ್ ಬದಲು ತರಕಾರಿ ಹಾಕಿದ್ವಿ ಅಷ್ಟೇ, ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಬನ್ನಿ ಇವಾಗ ಹೋಗೋಣ ಪಾತ್ರೆ ತೊಳೆಯೋದಕ್ಕೆ. ಆವಾಗಲೇ ಅರ್ಧಂಬರ್ಧ ತೊಳೆದಿಟ್ಟು ಬಂದಿದ್ದೆ ಅಲ್ವಾ. ಹಂಗೂ ಹಿಂಗೂ ಮಾಡಿ ಅಡುಗೆ ಅಂತೂ ಮುಗೀತು. ಫ್ರೈಡ್ ರೈಸ್ ಮುಗಿಸಿದ್ದೀನಿ. ಇವಾಗ ನೋಡಿ ಆವಾಗಲೇ ಎಲ್ಲ ಆ ಥರ ತೊಳೆದಿಟ್ಕೊಂಡಿದ್ದಕ್ಕೆ ಬೇಗ ಪಾತ್ರೆನ ಬೆಳಿಕೊಬಿಡ್ಬೋದು. ನೀಟಾಗೆಲ್ಲ ಬೆಳಗ್ಬಿಟ್ಟು ಆಮೇಲೆ ಮಾಮೂಲಿ ನೀರಲ್ಲಿ ನೋಡಿ ಎಷ್ಟು ಬೇಗ ಆಗ್ತಿದೆ. ಅದಕ್ಕೆ ಮುಂಚೆನೇ ಈ ಥರ ತೊಳೆದಿಟ್ಕೊಬಿಟ್ರೆ ಸರಿ ಹೋಗುತ್ತೆ. ಮತ್ತು ಸಿಂಕು ಅಷ್ಟಾಗಿ ಕಟ್ಟಲ್ಲ. ಹಿಂಗೆ ತೊಳಿತಾನೆ ಇರ್ತೀವಲ್ವ, ಅದರಲ್ಲಿ ಅಂದಗಳು ತರಕಾರಿ ಎಲ್ಲ ಇದ್ದರೆ ಸಿಂಕ್ ಒಳಗಡೆ ಹೋಗಿ ಎಲ್ಲ ಕಟ್ಕೊಂಬಿಡುತ್ತೆ. ಬಟ್ ಈ ಥರ ಎಲ್ಲ ಮುಂಚೆನೆಲ್ಲ ತೊಳೆದಿಟ್ಬಿಟ್ರೆ ಸಿಂಕಲ್ಲಿ ಏನು ಕಸ ಎಲ್ಲ ಸಿಗುತ್ತೆ ಅದನ್ನು ಎತ್ತಿ ಸಪ್ರೇಟು ಬಿಸಾಕ್ಬಿಡ್ಬೋದು. ಇಲ್ಲ ಅಂತಂದ್ರೆ ಈಗ ನೀರು ಹೋಗಿ ಹಂಗೆ ಕಟ್ಕೊತಾನೆ ಇರುತ್ತೆ. ನೀರೂ ಆ ನೀರಲ್ಲೇ ಪಾತ್ರೆನೂ ತೊಳಿಬೇಕಾಗುತ್ತೆ, ಕಟ್ಕೊತಾನೆ ಇರುತ್ತೆ. ಸೊ ಅದರಿಂದ ಈ ಥರ ಮಾಡಿಕೊಂಡ್ರೆ ಈಸಿನೂ ಆಗುತ್ತೆ, ನಮಗೆ ಬೇಗ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಇವಾಗ ಪಾತ್ರೆ ಅಂತೂ ಇದನ್ನು ಪಾತ್ರೆನ ತೊಳೆದು ಮುಗೀತು. ಇವಾಗ ನೋಡಿ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಒಂದು ಕ್ಲಾತ್ ಇದೆ, ಅಂದರೆ ಸ್ಪಂಜಿಂದು. ಇದನ್ನು ಬಂದು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. 20 ರೂಪೀಸ್ಗೇನೋ 5 ಕೊಟ್ಟಿದ್ದಾರೆ. ನಿಜ ಇದೆಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂದರೆ ನೀರನ್ನ, ಚೆನ್ನಾಗಿ ವಾಟರಲ್ಲಿ ಇದೆ ಅಂತಲೇ ಗೊತ್ತಾಗಲ್ಲ. ಅಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಒಂದು ಸ್ವಲ್ಪ ನೀರೇ ಇರಲ್ಲ. ಅಲ್ಲಿ ನೀರಿತ್ತು ಚೆಲ್ಲಿತ್ತು ಅಂತಲೇ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.